ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಜೈ ಭೀಮ್ ಐಕ್ಯತಾ ವೇದಿಕೆ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಣದ ದಿನವನ್ನು ಆಚರಿಸಲಾಯಿತು. ಇನ್ನು ಸೂರ್ಯನಗರ ಮೊದಲನೇ ಹಂತದಿಂದ ಚಂದಾಪುರ ವೃತ್ತದವರೆಗೆ ದೀಪ ಪಥ ಚಲನವನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಜೈ ಭೀಮ್ ಐಕ್ಯತಾ ವೇದಿಕೆ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ದೀಪ ಬೆಳಗಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಹಾಗೆಯೇ ಜಗಣಿಯಲ್ಲಿ ಜನವರಿ 1ರಂದು ನಡೆಯಲಿರುವ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜೈ ಭೀಮ್ ಐಕ್ಯತಾ ವೇದಿಕೆ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಭೀಮಾ ಬಂಧುಗಳು ಹಾಜರಿದ್ದರು. ಚಿರಾಯು ಚಿರನೂತನ ನಿಮ್ಮ ಚೇತನ, ಚಿರಾಯು ಚಿರನೂತನ ನಿಮ್ಮ ಚೇತನ, ಮರಳಿ ಮಿನುಗಲಿ ನಮ್ಮೆಲ್ಲರೆದೆಯಲಿ, ಮರಳಿ ಮಿನುಗಿ ಹೊಸ ಬೆಳಕ ನೀಡಲಿ. ನಿಮ್ಮ ಚೇತನ ಮಹಾಚೇತನ, ನಿಮ್ಮ ಚೇತನ ದಿವ್ಯ ಚೇತನ, ನಿಮಗಿದು ನಮನ. ಜೈ ಭೀಮಾ, ಜೈ ಭೀಮಾ. ಮಣ್ಣ ಕಣದಲ್ಲೊಂದಾಗಿರಬಹುದು ನಿಮ್ಮ ದೇಹ, ಮಣ್ಣ ಕಣದಲ್ಲೊಂದಾಗಿರಬಹುದು ನಿಮ್ಮ ದೇಹ, ಉಸಿರಿಲಿ ಒಂದಾಗಿದೆ ನಮ್ಮೆದೆಯೊಳು ವ್ಯಾಮೋಹ, ನಿಮ್ಮುಸಿರಲ್ಲಿ ಒಂದಾಗಿದೆ ನಮ್ಮೆದೆಯಲಿ ವ್ಯಾಮೋಹ. ಮಣ್ಣ ಕಣದಲ್ಲೊಂದಾಗಿರಬಹುದು ನಿಮ್ಮ ದೇಹ, ನಮ್ಮುಸಿರಲ್ಲಿ ಒಂದಾಗಿದೆ ನಮ್ಮೆದೆಯೊಳು ವ್ಯಾಮೋಹ. ಹಸಿರಲಿ ಎದೆಯುಸಿರಲಿ ಹೊಸ ಬಸಿರಲಿ, ಹಸಿರಲಿ ಎದೆಯುಸಿರಲಿ ಹೊಸ ಬಸಿರಲಿ, ಮರಳಿ ಮರಳಿ ಮರು ಜೀವ ಪಡೆಯಲಿ, ಅರಳಿ ಅರಳಿ ಆನಂದವ ತುಂಬಲಿ, ಅರಳಿ ಅರಳಿ ಆನಂದವ ತುಂಬಲಿ. ನಿಮ್ಮ ಚೇತನ ಮಹಾಚೇತನ, ನಿಮ್ಮ ಚೇತನ ದಿವ್ಯ ಚೇತನ, ನಿಮಗಿದು ನಮನ. ಜೈ ಭೀಮಾ, ಜೈ ಭೀಮಾ. जय भीम, जय भीम, जय भीम, जय भीम, जय भीम, जय भीम. Transition. 이라 어디?
ಭಾರತದ ಸಂವಿಧಾನ, ಭಾರತದ ಸಂವಿಧಾನ, ಸಮತಾ ಸೈನಿಕ ದಳಕ್ಕೆ जय 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 भीम, जय भीम जय भीम। ಧರ್ಮಕ್ಕೆ ಶರಣು ಸಂಘಕ್ಕೆ ಶರಣು
ಶರಣಯ್ಯ ಶರಣು ಶರಣು ಶರಣಯ್ಯ ಪದವೇಳು ನಾಲಿಗೆಗೆ ಒಲಿದು ಬಪ್ಪ ತಮ್ಮ ಗುರುವೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ ಬುದ್ಧ ಭೂಮಿಯ ನಿಧಿಯೇ ಬುದ್ಧ ಭೂಮಿಯ ನಿಧಿಯೇ ಶಾಕ್ಯ ವಂಶದ ದೊರೆಯೇ ಕರುಣೆ ಪ್ರೀತಿ ಮಮತೆ ಪಂಚಶೀಲವ ಸಾರಿ ಅಷ್ಟಮಾರ್ಗವ ತೋರಿ ಮಧ್ಯಮ ಮಾರ್ಗದಿ ನಡೆದ ಶಾಕ್ಯ ಮುನಿ ನನ್ನಪ್ಪ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಗಣನೀಯೇ ಗುರುಲಿಂಗಯ್ಯ ದಯ ಮಾಡು ವಿದ್ಯೆ ಬರುತ್ತದೆ ಅಂದರೆ ನಮಗೆ ಜ್ಞಾನ ಬರ್ತದೆ. ಎದಕ್ಕಂದರೆ ಮೋಹ ಬಿಡೋಕ್ಕೆ ನಮ್ಮದು ಅಭಿಮಾನ ಸ್ವಾಭಿಮಾನ ನಮ್ಮದು ಸೆಲ್ಫ್ ಕಾನ್ಸೆಪ್ಟ್ ಅಂತ ಇರ್ತದೆ. ಸಕ್ಕಾಯ ವ್ಯಕ್ತಿ ಯಾವತ್ತು ನಮ್ದು ಸಕ್ಕಾಯ ಅಂತ ಹೇಳ್ತೀವಿ, ನಾನು ನಂದು ಅಂತ ಹೇಳ್ತೀವಿ, ಆವತ್ತ ನಾವು ಅಜ್ಞಾನಿ ಅಂತ ಹೇಳ್ತೀವಿ. ಸೊ ಬುದ್ಧರು ಅದು ಒಂದು ಮಾರ್ಗ ಕೊಟ್ಟಿದ್ದಾರೆ. ಇದು ನಾವು ಧರ್ಮ ಪಟಿಪತ್ತಿರ ದಿವಸ ನಮ್ಮ ಮನೆಯಲ್ಲೇ ನಮೋ ತಸ್ಸ ಭಗವತ್ತು ವರತು ಸಮ್ಮ ಸಂಬುದ್ಧಸ್ಸ ಅಂಬೇಡ್ಕರು ಅಶೋಕ ಬುದ್ಧರಿಗೆ ನಾವು ನೆನೆಸ್ಕೊಂತ ಧರ್ಮ ತಿಳ್ಕೊಳ್ಳೋದಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ತಿಳ್ಕೋಬೇಕು. ನಾವು ಮೈತ್ರಿ ಭಾವನೆ ಬೆಳೆಸ್ಕೊಂತ ಇದ್ದೀವಿ, ಆಚರಣೆ ಅಂತಲ್ಲ, ಮೈತ್ರಿ ಭಾವನೆ ಬೆಳೆಸ್ಕೊಂತಿದ್ದೀವಿ, ಉಪೇಕ್ಷೆ ಬೆಳೆಸ್ಕೊಂತಿದ್ದೀವಿ, ಸತ್ಯವಂತ ಧರ್ಮ ಬೆಳೆಸ್ಕೊಂತಿದ್ವಿ. ನಮ್ದೇನು ಆಸೆ ಇದೆ ಅದು ಬಿಟ್ಟು ವಿರಾಗ ಧರ್ಮ ಬೆಳೆಸ್ಕೊಂತ ನಾವು ನಿರ್ವಾಣಕ್ಕೆ ನಾವು ಪ್ರಾಪ್ತಿ ಮಾಡಬೇಕು ಅಂತ. ಸೊ ಈಗ ನಾನು ಹೇಳ್ದಂಗೆ ನೀವು ಹೇಳಬೇಕು. ತ್ರಿರತ್ನ ಮತ್ತು ಪಂಚಶೀಲ ತಗೊಳ್ಳೋಣ. ಇದು ತ್ರಿರತ್ನ ಲೋಕದಲ್ಲೇ ಲೋಕುತ್ತವ ಧರ್ಮ ಇದೆ, ಅದು ತಿಳ್ಕೊಂಡು ನಾವು ರತ್ನಗಳು ನಾವು ಒಪ್ಕೋಬೇಕು. ಮತ್ತು ಪಂಚಶೀಲ ನಮ್ಗೆ ಯಾವಾಗಲೂ ಆಶ್ರಯ ಕೊಡ್ತಿದೆ. ಈ ಭೂಮಿ ಹೆಂಗೆ ಆಶ್ರಯ ಕೊಡ್ತಾ ಇದೆ, ನಮ್ಮ ಶೀಲ ನಮಗೆ ಯಾವಾಗಲೂ ಸುರಕ್ಷಿತವಾಗಿರ್ತದೆ. ನಾನು ಹೇಳ್ದಂಗೆ ಹೇಳಿ ಕೈ ಜೋಡಿಸಿ ಚಪ್ಪಲಿನ ಬೆಳಗಾಡಿಬಿಡಿ. ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಸಮ್ಮಾ ಸಂಬುದ್ಧಸ್ಸ बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि संघं शरणं बुद्धं शरणं गच्छामि धम्मं पाणातिपाता वीरमणि सिक्खापदं समाधियामि अदिन्नदाना वीरमणि
सिक्कापदं समादियामि कामेषु मिच्छाचाराभिरमणि सिक्कापदं समादियामि मूसावादाभिरमणि सिक्कापदं समादियामि सूरामेरया मज्जापमादट्टाना वीरमणि सिक्कापदं समादियामि साधुकं सुरक्षितं कृत्वा अपमादेन सम्पदेत ನನ್ನ ಜೊತೆಗೆ ಹೇಳಿ ಸಾಧು 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 ಕಳ್ಕೊಂಡಿದ್ದೀವಿ ನಾವು. ಆದರೆ ಕಳ್ಕೊಂಡ್ರೂ ಕೂಡ ಜಗತ್ತಲ್ಲಿ ಇವತ್ತು ಕೂಡ ಫೇಸ್ಬುಕ್ಕು ಮಾಲೀಕ ಹೇಳಿದ್ದಾರೆ, ಜಗತ್ತಲ್ಲಿ ಏನಾದರೂ ಹೈಯೆಸ್ಟ್ ಲೈಕ್ ಬರೋದು ದಿನಕ್ಕೆ ಲಕ್ಷಾಂತರ ಜನ ಲೈಕ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಜಗತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತ ಅವರು ಮೆಸೇಜ್ ಮಾಡ್ತಿದ್ದಾರೆ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ದೀಕ್ಷೆಯನ್ನು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಈ ದೇಶದಲ್ಲಿ ನಡೆದಿರೋ ಸಂಘರ್ಷ ಎರಡೇ, ಒಂದು ಬೌದ್ಧ ಧರ್ಮಕ್ಕೂ ಮತ್ತು ಬ್ರಾಹ್ಮಣರಿಗೆ ನಡೆದಂಥ ಸಂಘರ್ಷ ಬಿಟ್ಟರೆ ಏನು ಇತಿಹಾಸ ಇಲ್ಲ ಅಂತ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದಾರಿದೀಪವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಕೂಡ ನಾವೆಲ್ಲರೂ ಕೂಡ ಚಂದಾಪುರದಲ್ಲಿ ಬುದ್ಧನನ್ನ ನೆನೆಸುತ್ತಾ, ಶಾಂತಿಯನ್ನು ನೆನೆಸುತ್ತಾ, ಈ ನೆಲದಲ್ಲಿ ಕೂಡ ನಾವು ಶಾಂತಿಯ ದೀಪವನ್ನ ಇಡ್ತೀವಿ ಅಂತೇಳಿ ಎಲ್ಲರೂ ಕೈಯಲ್ಲಿ ಏನು ಮೇಣದ ದೀಪವನ್ನ ಇಟ್ಕೊಂಡು ನಾವು ಬೆಳಕನ್ನು ಕೊಡ್ತೀವಿ. ಇವತ್ತು ನಮ್ಮ ಜೊತೆ ಬೆಳಕು ಹರಿಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ನಾವು ಯಾವತ್ತೂ ಕೂಡ ಕತ್ತಲಿಂದ ಬೆಳಕಿಗೆ ಹೋಗ್ಬೇಕೆ ಹೊರತು ಕತ್ತಲಿಗಲ್ಲ ಅಂತ. ಇವತ್ತು ನಾವೆಲ್ಲರೂ ಕೂಡ ಬೆಳಕಿನ ಜೊತೆಯಲ್ಲಿ ನಾವಿದ್ದೀವಿ. ವಿಶೇಷವಾಗಿ ಹೆಣ್ಣು ಮಕ್ಕಳು ಬಹಳ ನೀಟಾಗಿ ಇದನ್ನ ಫಾಲೋ ಮಾಡಿದ್ರಿ. ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಯಾರು ಭಾಗವಹಿಸಿದ್ರು ನಾವೆಲ್ಲರೂ ಪುಣ್ಯವಂತರೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವೇದಿಕೆಯಲ್ಲಿ, ಆದರೆ ಜಗತ್ತಲ್ಲಿ ಯಾರು ಓದಿರಂತ ಡಿಗ್ರಿಗಳು 32 ಡಿಗ್ರಿಗಳಲ್ಲಿ ಪ್ರಪಂಚದಲ್ಲಿ ಯಾರು ಓದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ಜಗತ್ತಲ್ಲಿ 32 ಡಿಗ್ರಿಗಳನ್ನು ಮಾಡಿದ್ದಾರೆ. ಆಮೇಲೆ ವಿಶ್ವಸಂಸ್ಥೆ ಸರ್ವೆ ಮಾಡಿದ್ದಾರೆ, ಈ ಜಗತ್ತಲ್ಲಿ ಶ್ರೇಷ್ಠವಾದ ವಕೀಲ ಯಾರಾದ್ರೂ ಇದ್ದಾರೆ ಅಂದ್ರೆ ಜಗತ್ತಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ತೀರ್ಮಾನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸರ್ವೆ ಮಾಡಿದ್ದಾರೆ, ಈ ಜಗತ್ತಲ್ಲಿ ಹೈಯೆಸ್ಟ್ ಬುಕ್ಸ್ ಗಳನ್ನ ಓದಿರೋದು ಜಗತ್ತಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ 50,000 ಬುಕ್ಸ್ ಗಳನ್ನ ಓದಿ ಈ ಜಗತ್ತಿಗೆ ಬೆಳಕ ಕೊಟ್ಟಂತದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೆಲವರು ಅವ್ರನ್ನ ಹೀಯಾಳಿಸಿದ್ರೆ, ಆದರೆ ಜಗತ್ತಲ್ಲಿ ಇಡೀ 120 ದೇಶಗಳು ಸೇರಿ ನಮಗೆ ಜ್ಞಾನದ ಬೆಳಕನ್ನ ಕೊಟ್ಟಂತ ಜ್ಞಾನ ಡೇ ಅಂತೇಳಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುತ್ತಾ ಈ ಜಗತ್ತಲ್ಲಿ ಇವತ್ತು ನಂಬರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದಾರೆ. ಅವ್ರ ಕನಸು ಏನಾಗಿತ್ತು ಅಂದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಸಮಾನವಾಗಿ ಬದುಕಬೇಕು ಅನ್ನೋ ಆಸೆ ಇತ್ತು. ಅವರು ಗಂಡು ಮಕ್ಕಳ ಸಮಾನವಾಗಿ ಹೆಣ್ಣು ಮಕ್ಕಳು ಕೂತಾಗ ಈ ಜಗತ್ತಲ್ಲಿ ಈ ದೇಶದಲ್ಲಿ ಸಮಾನತೆ ಸಿಗ್ತದೆ ಅಂತೇಳಿ ಅವ್ರ ಕನಸಾಗಿತ್ತು. ಇವತ್ತು ಕೂಡ ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬಹಳ ನೀಟಾಗಿ ಬಂದು ತನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಧಮ್ಮದ ಕಡೆ ಅಂದ್ರೆ ನಾವು ಬುದ್ಧನ ಕಡೆ ನಾವು ಹೋದಾಗ ಈ ದೇಶದ ನೆಲೆ ಶಾಂತಿ ರೀತಿಯಾಗಿರ್ತದೆ. ನಾವು ಬುದ್ಧನಿಗೆ ಶರಣು ಹೋದರೆ ನಮ್ಮ ಮಕ್ಕಳು ಬಹಳ ಹಂತಕ್ಕೆ ಹೋಗ್ತಾರೆ, ಕೆಟ್ಟ ಬುದ್ಧಿಗಳನ್ನ ಕಲಿಯೋದಿಲ್ಲ. ಇವತ್ತು ಯಾರು ಅಂಬೇಡ್ಕರ್ ಅನುಯಾಯಿಗಳಾಗಿದ್ದಾರೋ ಒಂದು ಗಲಾಟೆ ಕೂಡ ಎಲ್ಲಿ ಮಾಡಲಿಲ್ಲ.
ಇದು ಗಮನ ಇಟ್ಕೊಳ್ಳಿ. ಒಂದು ಹೋರಾಟದಲ್ಲಿ ಎಲ್ಲಿ ಅಹಿಂಸವಾದ ಗಲಾಟೆ ಮಾಡಿಲ್ಲ, ಶಾಂತಿಯನ್ನೇ ಕಾಪಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈ ಸಭೆ ಈ ಮೆರವಣಿಗೆಯಲ್ಲಿ ಒಬ್ಬ ಪೊಲೀಸು ಬಂದಿಲ್ಲ, ಆದರೂ ನಾವು ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನ ಸಲ್ಲಿಸಿದ್ದೀವಿ. ನಮ್ಮಂತ ಭಾಗ್ಯಶಾಲಿಗಳು ನಿಜವಾಗಲೂ ಈ ಕ್ಷಣ ನಾವೆಲ್ಲರೂ ಭಾಗವಹಿಸಿ ಅಂಬೇಡ್ಕರ್ ಹೆಸರಲ್ಲಿ ನಾವು ಸೇರಿದ್ದೇವಂತೆ ನಮ್ಮಂತ ಭಾಗ್ಯಶಾಲಿಗಳು ಬೇರೆ ಯಾರು ಇಲ್ಲ ಅಂತೇಳಿ ಭಾವಿಸ್ತಾ, ನಿಮ್ಮ ಮಕ್ಕಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ನಿಮ್ಮ ಮಕ್ಕಳನ್ನ IAS ಅಧಿಕಾರಿಗಳಾಗಿ, ನಿಮ್ಮ ಮಕ್ಕಳನ್ನ ಪೊಲೀಸ್ ಹುದ್ದೆಗಂದ್ರೆ IPS, IAS, ಡಾಕ್ಟರ್, ಇಂಜಿನಿಯರು ಈ ತರ ಉನ್ನತ ಸ್ಥಾನಗಳಿಗೆ ನಿಮ್ಮ ಮಕ್ಕಳನ್ನ ಬೆಳೆಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾವು ಭಾಗವಹಿಸೋದಾದ್ರೆ ಅವರ ನನಸು ಮಾಡಬೇಕಾದ್ರೆ ಅವತ್ತು 32 ಡಿಗ್ರಿಗಳನ್ನು ಮಾಡಿದ್ರೂ ಕೂಡ ಕನಿಷ್ಠ ಪಕ್ಷ ನಾವು 10 ಡಿಗ್ರಿಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕು. ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸಾಕಬೇಕು. ನಮ್ಮ ಮಕ್ಕಳನ್ನ ಈ ದೇಶದ ನೆಲದಲ್ಲಿ ಶಾಂತಿ ಪ್ರಿಯರಾಗಿ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಅದೇ ಆಗಿತ್ತು. ಈ ದೇಶ ಯಾವತ್ತೂ ಕೂಡ ಶಾಂತಿ ದೇಶ ಆಗಬೇಕು. ಇವತ್ತು ಬುದ್ಧ ರಾಷ್ಟ್ರಗಳು ಇದೇ 68 ದೇಶಗಳಲ್ಲಿದೆ. ಇವತ್ತು ಬುದ್ಧ ಹುಟ್ಟಿದ್ದು ಈ ನೆಲದಲ್ಲಿ ಹುಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ನೆಲದಲ್ಲಿ ಭಾರತೀಯನಾಗಿ ನಾನು ಹುಟ್ಟಿದ್ದೀನಿ, ಭಾರತೀಯ ಧರ್ಮ ಆದಂತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೀನಿ, ನಾನು ಭಾರತೀಯನಾಗಿ ಸಾಯ್ತೀನಿ ಅಂತ ಹೇಳಿದ್ರು. ಆದರೂ ಇಂತಹ ತೀರ್ಮಾನವನ್ನ ಜಗತ್ತಲ್ಲಿ ಯಾರೂ ತಗೊಂಡಿಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಿಕ್ಕಿರೋದು ಪುಣ್ಯ. ಈ ಜಗತ್ತಿಗೆ ಬೆಳಕಾಗಿ ನಾವು ಅವ್ರ ಜೊತೆಲಿರೋದೇ ಪುಣ್ಯ, ಅವರು ನಮಗೆ ಸಿಕ್ಕಿರೋದು ಪುಣ್ಯ. ವಿಶೇಷವಾಗಿ ಹೆಣ್ಣು ಮಕ್ಕಳು ಅವರಿಗೆ ಬಹಳ ಗೌರವವನ್ನು ಕೊಡೋದ್ರ ಮುಖಾಂತರ ಅವರ ಆಸೆ ಏನಾಗಿತ್ತು ಅಂದ್ರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೆಣ್ಣು ಪುರುಷನ ಪಕ್ಕದಲ್ಲಿ ಕೂತು ಸಮಾನತೆಯನ್ನು ನಾನು ಯಾವಾಗ ನೋಡ್ತೀನೋ ಆವಾಗ ಈ ದೇಶದಲ್ಲಿ ಸಮಾನತೆ ಸಿಗ್ತದೆ ಅಂತ ಅವರು ಕಂಡ ಕನಸಾಗಿತ್ತು. ಅದಕ್ಕಾಗಿ ಈ ಸಮಾರಂಭಕ್ಕೆ ಬಂದು ಎಲ್ಲರೂ ಕೂಡ ಬಹಳ ಶಿಸ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಿದ್ರಿ. ಹೋಗಿ ನನ್ನ ಜನಗಳಿಗೆ ಹೇಳು ಅಂತ, ಅದರಲ್ಲಿ ಬಹಳ ಮುಖ್ಯವಾಗಿ ಹೋರಾಟದ ರಥವನ್ನು ನಾನು ಇಲ್ಲಿ ತನಕ ಬಹಳ ಕಷ್ಟಪಟ್ಟು ತಗೊಂಡ್ಬಂದಿದ್ದೀನಿ ನೋಡ್ತಕ್ಕಂಥ ಜಾಗಕ್ಕೆ. ಆದ್ರೆ ಇದನ್ನ ಓದ್ತಕ್ಕಂಥ, ಇದನ್ನ ಎತ್ಕೊಂಡು ಹೋಗ್ತಕ್ಕಂಥ ಒಂದು ಆಸಕ್ತಿ ಅಥವಾ ಭರವಸೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿನೂ ಸಹ ನಾನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಸಹ ಅವರ ವೈಯಕ್ತಿಕ ಜೀವನಕ್ಕೋಸ್ಕರನೇ ಒದ್ದಾಡ್ತಾ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. 4 ಜನರು ಈ ಬುದ್ಧ ವರ್ಸಸ್ ಕಾರ್ಲ್ ಮಾರ್ಕ್ಸ್ ವರ್ಸಸ್ ಬುದ್ಧ, ಮತ್ತೆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್, ಈ ಪುಸ್ತಕಗಳನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಂತಕ್ಕಂಥ ಬಹಳ ದುಃಖನ ವ್ಯಕ್ತಪಡಿಸ್ತಾ, ಸಾಧ್ಯವಾದ್ರೆ ಹೇಳು, ಅವರು ಈ ಹೋರಾಟದ ರಥನ ಮುಂದೆ ತಗೊಂಡೋಗ್ಲಿ, ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಬಿಡ್ಲಿ, ಆದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯ ಮಾಡಬಾರ್ದು ಅಂತ ಹೇಳಿ. ಹಾಗಾದ್ರೆ ಹೋರಾಟದ ರಥ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಅದು ಈ ಮುದ್ದುರಮ್ಮನ ಜಾತ್ರೆ ಕೊಡ್ತಕ್ಕಂಥ ಕುರಿಜೋ ಅಥವಾ ಕುರಿಚಿತರನೋ ಅಥವಾ ಮೈಸೂರಲ್ಲಿ ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಏನು ಅಂಬಾರಿನೋ ಅಲ್ಲ ಬಂದ್ರೆ, ಅದು ಹೋರಾಟ, ಅದು ಶಿಕ್ಷಣ, ಅದು ರಾಜಕೀಯ, ಅದು ಭಗವಾನ್ ಬುದ್ಧರ ಮಾರ್ಗ, ಅದು ಸಮಾನತೆ, ಸ್ವಾತಂತ್ರ್ಯ, ಅವಕಾಶ, ಭ್ರಾತೃತ್ವ, ಒಟ್ಟಾರೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ಸಮಾನವಾಗಿ ಬದುಕಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಆಶಯ. ಅದೇ ಬಾಬಾ ಸಾಹೇಬರ ಹೋರಾಟದ ರಥ. ಸೊ ಈ ಒಂದು ಹೋರಾಟದ ರಥವನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಜಾಗರೂಕತೆಯಿಂದ ಹೆಂಗಂತ ಹೇಳಿದ್ರೆ, ಈಗ ಇಲ್ಲೇ ಪಕ್ಕದಲ್ಲೇ ನಮ್ಮ ನಾರಾಯಣ ಹೃದಯಾಲಯ ಇದೆ. ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಆದ ತಕ್ಷಣ ಅವ್ರಿಗೆ ಆಂಬುಲೆನ್ಸ್ ಮುಖಾಂತರ ಹೆಂಗೆ ಈ ಆರ್ಟ್ಸ್ನ ತಗೊಂಡ್ಬಂದು ಅಲ್ಲಿ ಜೋಡಿಸೋದಕ್ಕೆ ಒಂದು ಸಮಯ ನಿಗದಿ ಮಾಡಿರ್ತಾರೆ. ಆ ಸಮಯದಲ್ಲಿ ಝೀರೋ ಟ್ರಾಫಿಕ್ ಇರುತ್ತೆ. ಆ ಝೀರೋ ಟ್ರಾಫಿಕ್ ಅಲ್ಲಿ ಆ ಹೃದಯನ ತಗೊಂಡ್ಬಂದು ಯಾರು ಬಾಧಿತ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಗೆ ಸೇರಿಸಿ ಜೀವನ ಉಳಿಸ್ತಕ್ಕಂಥ ಒಂದು ಸಂದರ್ಭ ಹೆಂಗೆ ನಾವು ಪೇಪರ್ಗಳಲ್ಲಿ ನಾವು ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ಅಥವಾ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲರೂ ಸಹ ಝೀರೋ ಟ್ರಾಫಿಕ್ ಅಲ್ಲಿ ಬಾಬಾ ಸಾಹೇಬರ ಹೋರಾಟದ ರಥವನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನ. ಅದರ ಚಂದಾಪುರದಲ್ಲಿ ನಾವು ಸೂರ್ಯ ಸಿಟಿ ಹೆಬ್ಬಾಗಲಿಂದ ಹಿಡಿದು ಚಂದಾಪುರ ಸರ್ಕಲ್ ಭಾಗದಿಂದ ಎಲ್ಲರೂ ದೀಪವನ್ನು ಇಟ್ಕೊಂಡು ಭೀಮಾ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಾಗಿತ್ತು ಅಂದರೆ,
ಈ ದೇಶ ಶಾಂತಿಯಾಗಿರಬೇಕಾಗಿತ್ತು ಅನ್ನೋದು ಅವರ ಕನಸಾಗಿತ್ತು. ಅದಕ್ಕಾಗಿ ಬುದ್ಧ ಮತ್ತು ಅವರ ಬುದ್ಧನ ಏನು ಪಂಚಶೀಲಗಳು ಮತ್ತು ತ್ರಿಶಾಣ ಪಂಚಶೀಲಗಳನ್ನು ಅವರು ಬೋಧಿಸಿ ಇವತ್ತು ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಬಂದಿದೆ. ಇವತ್ತು ಮಹಿಳೆಯರು ಮತ್ತು ಮಕ್ಕಳು, ವಿಶೇಷವಾಗಿ ಮಕ್ಕಳು ಮತ್ತು ಸಮತಾ ಸೈನಿಕ ದಳ ಮತ್ತು ದಲಿತ ಮತ್ತು ಪ್ರಗತಿಪರ ಒಕ್ಕೂಟ ಭಾಳ ಶಿಸ್ತಿನಿಂದ ಈ ಕಾರ್ಯಕ್ರಮನ ನೆರವೇರಿಸಿದೆ. ಆದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಳ ಶಿಸ್ತಾಗಿ ಯಾರಿಗೂ ಏನೂ ತೊಂದರೆ ಕೊಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾಳ ನಮನಗಳನ್ನು ಸಲ್ಲಿಸಿ ಈ ದೇಶಕ್ಕೆ ದೊಡ್ಡ ಕ್ರಾಂತಿಯ ಬದಲಾವಣೆಯನ್ನು ಈ ತಾಲೂಕಿಂದ ಆಗಿದೆ. ಅದಕ್ಕೆ ಕಾರಣ ಏನಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಾಗಿತ್ತು ಅಂದರೆ ಈ ನೆಲದಲ್ಲಿ ಅವರು ಹೇಳಿದ್ರು ಒಂದು ಮಾತು, ಬ್ರಾಹ್ಮಣತ್ವಕ್ಕೂ ಮತ್ತು ಬೌದ್ಧ ಧರ್ಮಕ್ಕೂ ನಡೆದಂಥ ಸಂಘರ್ಷ ಬಿಟ್ಟರೆ ಬೇರೇನು ಇತಿಹಾಸ ನಡೆದಿಲ್ಲ. ಅದಕ್ಕೆ ಇವತ್ತು ಕೂಡ ಮನುವಾದ ಈ ದೇಶದಲ್ಲಿ ತುಂಡು ತುಂಡು ಕಾಡುತ್ತದೆ. ಇವತ್ತು ದೇಶ ಅಶಾಂತಿಯಿಂದ ತರಬೇಕು ಅನ್ನೋದೇ ಅವ್ರ ವಾದ. ಆದರೆ ಅಂಬೇಡ್ಕರ್ ಅವರ ವಾದ ಏನಂದರೆ ಶಾಂತಿಯಿಂದ ಇರಬೇಕು ಈ ದೇಶ, ಎಲ್ಲರೂ ಕೂಡ ಸಮಾನರಾಗಿರಬೇಕು, 6000 ಜಾತಿ ಇದ್ದರೂ ಕೂಡ ನಾವು ಸೋದರತ್ವದಿಂದ ಐಕ್ಯತೆಯಿಂದ ಬದುಕಬೇಕು, ಎಲ್ಲರೂ ಕೂಡ ಸಮಾನತೆ ಮತ್ತು ಸ್ವಾತಂತ್ರ್ಯದಿಂದ ಅವ್ರ ಭಾತೃತ್ವ ಭಾವನೆಗಳಿಂದ ಬದುಕಬೇಕು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಅವರು ಈ ದೇಶಕ್ಕೆ ಕೊಟ್ಟಂಥ ಅವರು ಸಂದೇಶ ಏನಂದರೆ ಈ ದೇಶ ಯಾವತ್ತೂ ಕೂಡ ಶಾಂತಿಯಿಂದ ಇರಬೇಕು, ಪ್ರಗತಿಯಲ್ಲಿ ಇರಬೇಕು, ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಅವ್ರ ಕನಸಾಗಿತ್ತು. ಪ್ರಬುದ್ಧ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಕೊಲೆ, ಸುಲಿಗೆ, ಸುಳ್ಳು, ಮೋಸ, ವಂಚನೆ ಇಲ್ಲಿ ನಡೆಯಬಾರ್ದು ಅಂತ ಹೇಳಿ ಅವರ ಸಿದ್ಧಾಂತ ಆಗಿದ್ದು. ಆ ಸಿದ್ಧಾಂತ ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ಶಾಂತಿಯಿಂದ ಬಾಬಾ ಸಾಹೇಬರಿಗೆ ನಮನಗಳನ್ನು ಸಲ್ಲಿಸಬೇಕು ಅನ್ನೋದೇ ನಮ್ಮ ಆಸೆ ಆಗಿದೆ. ಮಾನವ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರ 68ನೆಯ ಪರಿನಿರ್ವಾಣ ಡಿಸೆಂಬರ್ 6 ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಬಳಿ ಇವತ್ತು ತಾಲೂಕಿನ ಎಲ್ಲ ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಇವತ್ತು ಒಂದು ದೀಪ ಪಥಸಂಚಲನವನ್ನು ಮಾಡಿದ್ವಿ. ಬಹುಶಃ ಇವತ್ತು ಈ ದೇಶದಲ್ಲಿ ಡಿಸೆಂಬರ್ 6 ಅಂತಂದರೆ ಭಾಳ ಕರಾಳವಾದ ದಿನ, ಒಂದು ಮಾಣಿಕ್ಯವನ್ನು ಕಳ್ಕೊಂಡಂಥ ದಿನ. ಹೆಚ್ಚಿಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ದೇಶದಲ್ಲಿ, ಈ ಪ್ರಪಂಚದಲ್ಲಿ ಭಾರತ ರತ್ನ ಅಂತೇಳಿದ್ರೆ ಬಾಬಾ ಸಾಹೇಬರ ಒಂದು ಸ್ಫೂರ್ತಿದಾಯಕರು. ಹಾಗಾಗಿ ಅವರು ಕೊಟ್ಟಂಥ ಅನೇಕ ಒಂದು ಸವಲತ್ತುಗಳನ್ನು ಇವತ್ತು ಪ್ರಪಂಚದಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ಮಹಾನ್ ಭಾವನಿಗೆ ಇವತ್ತು ನಮ್ಮ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದಂಥ ಎಲ್ಲ ಪ್ರತಿಯೊಬ್ಬರಿಗೂ ಅವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಮಸ್ತ ನಾಗರಿಕರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಸಂತಾಪಗಳನ್ನು ಸೂಚಿಸ್ತಾ ಇವತ್ತು ನಿಜವಾಗ್ಲೂ ದುಃಖದ ದಿನ ನನಗೆ. ಆದರೆ ಇನ್ನೊಂದು ಖುಷಿ ದಿನ ಏನಂದರೆ ಈ ಭೂಮಿ ಮತ್ತು ಚಂದ್ರ ಸೂರ್ಯ ಇರೋವರೆಗೂ ಬಾಬಾ ಸಾಹೇಬರು ನಮ್ಮ ಜೊತೆ ಜೀವಂತವಾಗಿ ಭಾರತದ ಸಂವಿಧಾನದಲ್ಲಿ ಮತ್ತು ಅವರ ಭಾಷಣಗಳು ಮತ್ತು ಬರಹಗಳಲ್ಲಿ ನಮ್ಮ ಜೊತೆ ಇರ್ತಾರೆ. ಯಾಕಂದರೆ ಇಡೀ ಬಾಬಾ ಸಾಹೇಬರಿಗೆ ಒಂದು ಜಾತಿ ಇತ್ತು, ಆದರೆ ಭಾರತದ ಎಲ್ಲ ಜಾತಿಗಳಿಗೋಸ್ಕರ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಸಮಾನವಾದಂಥ ಮತ್ತು ಸ್ವಾಭಿಮಾನದ ಬದುಕನ್ನು ತಂದುಕೊಟ್ಟಿದ್ದಾರೆ ನಮ್ಮ ಭಾರತದ ಸಂವಿಧಾನದ ಮೂಲಕ. ಹಾಗಾಗಿ ಭಾರತದ ಅಖಂಡತೆ, ನಾವು ಈಗ ಎಲ್ಲ ಧರ್ಮಗಳು, ಹಿಂದೂ ಧರ್ಮದವರು ದೇವಸ್ಥಾನಕ್ಕೆ ಹೋಗೋರು ಹಿಂದೂ ಧರ್ಮದವ್ರು ಅಂತಾರೆ, ಮಸೀದಿಗೆ ಹೋದರೆ ಮುಸ್ಲಿಮ್ರು ಅಂತಾರೆ, ಚರ್ಚ್ಗೆ ಹೋದರೆ ಕ್ರೈಸ್ತರು ಅಂತಾರೆ. ಆದರೆ ಭಾರತದ ಏಕೈಕ ಸಂವಿಧಾನ ಮಾತ್ರ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಂತ ಅಖಂಡವಾಗಿ ಎಲ್ಲರನ್ನೂ ಸೇರಿಸಿರ್ತಕ್ಕಂಥ ಒಂದು ಮೊದಲ ವಾಕ್ಯ ಆಗಿದೆ. ಹಾಗಾಗಿ ನಾವೇನೇ ಆಗಿದ್ರೂ ಭಾರತದ ಅಖಂಡತೆಗೆ ನಾವು ದುಡಿಬೇಕಾಗುತ್ತೆ. ಬಾಬಾ ಸಾಹೇಬರು ಕಂಡಂಥ ಕನಸು ನಾವೆಲ್ಲರೂ ಸ್ವಾಭಿಮಾನಿಗಳಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಅತ್ಯಂತ ಹೆಚ್ಚಿನ ಜ್ಞಾನವನ್ನು ಪಡೆಯೋದಂಥದ್ದಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ದಲಿತ ಸಮುದಾಯ ಹೆಚ್ಚಾಗಿ ತಮ್ಮ ಯುವಕರು ಮತ್ತು ಮಹಿಳೆಯರು ತೊಡಗಿಸ್ಕೋಬೇಕು. ಬಾಬಾ ಸಾಹೇಬರು ಕಂಡಂಥ ಪ್ರಬುದ್ಧ ಭಾರತ ರಚಿಸಲಿಕ್ಕೆ ಮುಂದಾಗಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಆನೇಕಲ್ನ ಚಂದಾಪುರ ಸರ್ಕಲ್ನಲ್ಲಿ
ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಮತ್ತು ಐಕ್ಯತೆ ವೇದಿಕೆಯ ವತಿಯಿಂದ ಬಾಬಾ ಸಾಹೇಬರ ಮಹಾಪರಿನಿಬ್ಬಾಣದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಈ ಕಾರ್ಯಕ್ರಮದ ಆಚರಣೆ ಕೇವಲ ಆಚರಣೆ ರೀತಿಯಲ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಸಮುದ್ರದ ಏನು ಬಾಂಬೆನಲ್ಲಿ ಆ ಸಮುದ್ರದ ಕತ್ತೂರಿಗೂ ಇರ್ತಕ್ಕಂಥ ನೀರಲ್ಲಿ ನಿಂತು ಬಾಬಾ ಸಾಹೇಬರ ಆಶಯದಂತೆ ದಮ್ಮ ಸ್ವೀಕಾರ ಮಾಡಿದಂಥ ಕೆಲಸನ ನಾವು ಸಹ ದಮ್ಮ ಸ್ವೀಕಾರ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿದ್ದೇವೆ. ಹಾಗಾಗಿ ಬಾಬಾ ಸಾಹೇಬರ ಹಾದಿನಲ್ಲಿ ಎಲ್ಲರೂ ನಡೆಯಬೇಕಂತ ಇವತ್ತು ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ಜೈ ಭೀಮ್, ನಮ್ಮ ಬುದ್ಧ.